ಅಲ್ಲ ಡಾಕ್ಟ್ರಮ್ಮ, ಈ ಲಕ್ಷ್ಮಿ ಮಾಡಿರೋದು ನಂಗೆ ಒಂಚೂರು ಸರಿ ಕಾಣಿಸ್ತಿಲ್ಲ ನೋಡು. ಏ ಸುಧಾ, ಈಕೆ ಮಾಡಿರೋದು ನನ್ನ ಮೇಲೆ ಜಿದ್ಗೆ ಮಾಡಾಳ, ನನ್ನ ಮಗಂದು ಇದು ಮಾಡಿ ಫೋನಾಗ ಫೋಟೋಸ್ ಎಲ್ಲ ಹಾಕೊಂಬಿಟ್ರ ಅದೇ ಥರ ವಿಡಿಯೋ ಬರುತ್ತಂತ. ಇವಳು ಏನೋ ಕಿತಾಪತಿ ಮಾಡಾಳ ಕಣಕೊಂಡ್ರು. ಏ ಅಲ್ಲ ಕಣ ಅರ್ಚನಮ್ಮ, ಡಾಕ್ಟ್ರಮ್ಮ, ನಿನ್ನ ಮಗ ನೀ ಅಲ್ಲಿ ಕಾಣಕತ್ತಿರೋದು ಇನ್ನೇನು ಮಂದಿ ಕಾಣಕತ್ತಾರ? ಇವಳು ನೇಹ ನೇಹ ಅಂತೇಳಿ ಅಷ್ಟು ಬೇಸ್ ಮಾತಾಡಕತ್ತಾನ. ಅಯ್ಯವ್ವ, ಮಾತು ಬದಲಿಸ್ಬೋದೇನಾ? ಏನಂಗೆಲ್ಲ ಗೊತ್ತೈತಿ ಕಣ, ಇದೆಲ್ಲ ಅವಳದೇ ಪಿತುರಿ ಅಂತೇಳಿ. ಅದು ಹೆಂಗ ಅವಳನ್ನ ನಮ್ಮ ಮನೆ ಸೊಸೆ ಮಾಡ್ಬಿಡ್ತಾಳೆ, ನಾನೇ ನೋಡ್ತೀನಿ ಸುಮ್ಮನೆ. ಇವಳೇನೆ ನಮ್ಮನೆ ಸೊಸೆ ಹೆಂಗಾಗ್ಬಿಡ್ತಾಳೆ ಅಂತ ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಲು. ಈ ಮುಂಡಕ್ಕೆ 100 ವರ್ಷ ಆಯ್ತು ಬಿಡು. ಅದೇನೋ ಅಕ್ಕ ಹೇಳದ ತಕ್ಷಣ ಮುಂದೆ ಬಂದ್ರ, ಈಗ ತಾನೇ ನೆನ್ಸ್ಕೊಂಡ ತಕ್ಷಣ ಮುಂದೆ ಬಂದ್ಬಿಟ್ಲಲ್ಲ. 100 ವರ್ಷ ಆಯ್ತು ಆಯ್ಸು ಈ ರಂಡೆಗೆ. ಅಲ್ಲ ಅರ್ಚನಮ್ಮ, ಯಾರು ಬಂದವ್ರು ಹಿಂಗೆ ಎಲ್ಲಿ ಬಿಟ್ಕೊಂಡು ನೋಡ್ತಿದ್ದಿ? ಯಾರು ಬಂದ್ರು? ಇವಳೇನ ನಾನು ಇದ್ಯಾರಪ್ಪ ಬಂದ್ರು ಅಂತೇಳಿ ನಾನೇ ಒಂಥರ ಶಾಕ್ ಆಗ್ಬಿಟ್ಟೆ ನೋಡು ಅರ್ಚನಮ್ಮ. ಮೂರ್ನು ಬಿಟ್ಟವಳು ಊರಿಗೆ ದೊಡ್ಡವಳು ಅನ್ನೋ ಹತ್ರ ಬಂದ್ಲು ನೋಡು. ಅಲ್ಲ ಹೆಂಗೆ ಪ್ಲಾನ್ ಉಪಯೋಗಿಸೋಳೆ ನೋಡು ಸುಧಾ, ನೋಡು. ರೊಕ್ಕಿರೋರು ಯಾರಿದ್ರು ಆಗೋಕ್ಕಿಲ್ಲ ಅಂತೇಳಿ ಇವ್ನಿಗೆ ಹೆಂಗಿದ್ರು ಡಾಕ್ಟ್ರು ಇವ್ರಮ್ಮ ಏನಿದ್ರು ಇವ್ರ ಕಾಲು ಹಿಡ್ದು ಅವ್ರ ಮಗಂಗೂ ಅದೇ ಕೆಲಸ ಕೊಡಿಸ್ತಾಳೆ, ಡಾಕ್ಟ್ರ್ ಕೆಲಸನ. ನಾನು ಹೆಂಗಾರು ಆಗಿರ್ಬೋದು ಅಂತೇಳಿ ಹೆಂಗೆ ಪ್ಲಾನ್ ಮಾಡ್ಕೊಂಬಂದವಳು ನೋಡ. ಇವಳು ನಿಜ ಉದ್ದಾರ ಆಯ್ತಾಳೇನ ಈಕಿ? ಹ್ಞೂ ಡಾಕ್ಟ್ರಮ್ಮ, ರೊಕ್ಕಿರೋರ ಮನೆ ಅಂದರೆ ನೋಡು ಕಂಟಿ ಎಷ್ಟು ಬೇಸವನೆ ಅಂತೇಳಿ ಹೆಂಗೆ ಬಿಟ್ಟಿಗೆ ಹಾಕಂದವಳೆ. ಯವ್ವ ಇಂಥ ಹುಡುಗಿನ ನಾನು ಎಲ್ಲೂ ಕಾಣೆ ತಗೋ. ಆಂಟಿ ಗೊತ್ತಿಲ್ಲದೆ ಮಾತಾಡಬೇಡಿ ಆಂಟಿ, ಅವನೇ ನನ್ನನ್ನು ಪ್ರೀತಿಸಿದ್ದು, ನಾನೇನೋ ಅವನನ್ನು ಪ್ರೀತಿಸಿಲ್ಲ. ಸುಮ್ಮನೆ ಕುತ್ಕೊಳ್ಳಿ, ಇಲ್ದಿರೋದೆಲ್ಲ ಗೊತ್ತಿಲ್ದಿರೋದೆಲ್ಲ ಮಾತಾಡಬೇಡಿ ನೀವು. ಏನೋ ಲಕ್ಷ್ಮಕ್ಕ ವಿಡಿಯೋ ಬಿಟ್ಟಿರೋಳೆ ಅಂತೇಳಿ ನೀವೆಲ್ಲರೂ ಮಾತಾಡೋಕೆ ಬರಬೇಡಿ ಇಲ್ಲಿ. ನಾನೇ ಏನಾದ್ರು ಮಾಡ್ಕೊಂಡು ಸಾಯ್ತೀನಿ, ಅವಾಗಲೇ ಎಲ್ಲರಿಗೂ ಉದ್ಧಾರ ಆಗೋದು. ಈ ಊರೇ ಉದ್ಧಾರ ಆಗುತ್ತೆ ತಗೊಳ್ಳಿ. ನನ್ನಂತ ಹೆಣ್ಮಕ್ಳಿಂದ ಯಾಕೆ ಕೆಟ್ಟದ್ದು ಬರಬೇಕು? ನೋಡೆ ಸುಧಾ ಸಾಯ್ತಾಳಂತೆ. ಸಾಯ್ತೀನಿ ಅಂದ್ರೆ ಯಾರು ಸಾಯಕ್ಕಿಲ್ಲ, ಲಪ್ಪರ್ ಮುಂಡೆ ಹೋಗಿ ಸಾಯೋನು. ನನ್ನ ಮಗ ಮಾಡಿದ್ದು ಅಂತ ಅಂತಾಳಲ್ಲ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರೆ ಬಟ್ಟೆ ಮೇಲೆ ಮುಳ್ಳು ಬಿದ್ರು ಅರಿಯದ ಬಟ್ಟೆನೇ ಹೊರ್ತು ಮುಳ್ಳೆ ಯಾವತ್ತು ಮುರಿಯೋಕ್ಕಿಲ್ಲ. ತಿಳ್ಕಾದ್ನ ಗಂಡಸ್ರ ಹತ್ರ ಹೋಗಿ ತಿಟ್ಟೆ ತೇರ್ಸ್ಕೊಂಡ್ರವಳು ನೀನು. ನಿಂಗೆ ಬುದ್ಧಿಲೇನಾ? ಆಗ್ಲೆಲ್ಲ ಮಾತಾಡಬೇಡಿ ಕಣಮ್ಮ. ನಿಮ್ಮ ಮಗನ ನಾನು ಇಷ್ಟಪಟ್ಟೆ, ಅವನೇ ಬಂದಿದ್ದು. ನಾನು ಒಂದಿನಕ್ಕೂ ಅವನ ಹತ್ರ ಹೋಗಿಲ್ಲ. ನೀನು ನಂಗೆ ನೋಡ್ಕೊತೀನಿ, ಹಿಂಗೆ ನೋಡ್ಕೊತೀನಿ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತೇಳಿ ದುಡ್ಡನ್ನು ರುಚಿ ತೋರಿಸಿ ಅವ್ನು ಮಾಡಿದ್ದೆ ಹೊರತು ನಾನು ಮಾಡಿಲ್ಲ. ನಿನ್ನ ಮಗನಿಗೆ ನಾನು 1 ಲಕ್ಷ ಕೊಟ್ಟಿದ್ದೀನಿ, ಬೇಕಾದ್ರೆ ಹೋಗಿ ಕೇಳಿ. ಅವ್ನಿಗೆ ನಂಗೆ ಸಾಲ ಐತೆ ಹಂಗೆ ಹಿಂಗೆ ಅಂತೇಳಿ 1 ಲಕ್ಷ ರೊಕ್ಕ ಇಸ್ಕೊಂಡಿದ್ದಾನೆ. ನಾನು ಅವನ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಂಡಿಲ್ಲ ಕಣ. ನೀವು ಮಾತಾಡೋಕೆ ಹೋಗ್ಬೇಡಿ. ಹ್ಞೂ ಕಣೆ, ನಿನ್ನ ತೀಟ ತೀರಿಸ್ಕೊಂಡು ನನ್ನ ಮಗಂಗೆ ರೊಕ್ಕ ಕೊಟ್ಟೆ. ಏನೇ ಇವಾಗ ಮುಚ್ಕೊಂಡು ಹೋಗ್ತೀರಾ? ಸಾಯ್ತೀನಿ ಅಂದಲ್ಲ, ಹೋಗಿ ಸಾಯೋಗೆ. ಏನೇ ಅಂದೆ ಅರ್ಚನಮ್ಮ ನೀನೀಗ? ತೀಟೆ ತೀರಿಸ್ಕೊಳಕ ಅವಳಿಗೆ ಏನಾರು ತೀಟೆ ಇತ್ತಂದ್ರೆ ನಿನ್ನ ಮಗನ ಹತ್ರಕ್ಕೆ ಯಾಕೆ ಹೋಯ್ತಿದ್ಲು? ಇನ್ನ ರೊಕ್ಕಿರೋ ಅಂತ ಕೊಯ್ತಿದ್ಲು. ನಿನ್ನ ಮಗಂತ ಈಗಲೂ ಬಿಕ್ನಾಸಿ ಅವನು. ನಿನ್ನ ಹತ್ರ 100 ರೂಪಾಯಿ 50 ರೂಪಾಯಿ 200 ರೂಪಾಯಿ ಅಂತ ಕೇಳ್ತಾನ. ಈ ಹುಡುಗಿ ಹತ್ರ 1 ಲಕ್ಷ ಇಸ್ಕೊಂಡು ಯಾವಳಿಗೋ ತಗೊಂಡೋಗಿ ಸುರ್ದವನ ಅಂತ ಬಗ್ಗೆ ನೀನೇನೋ ಮಾತಾಡ್ತೀನಿ? ನಾಚಿಕಿಲ್ದವಳೆ ಡಾಕ್ಟ್ರ ನೀನು. ಥೂ ನಿನ್ ಜನ್ಮಕ್ಕ. ನೋಡ್ದ ಡಾಕ್ಟ್ರಮ್ಮ, ಇವಾಗ ಬಂದವಳು ಯಾವಳ ಕಿಸ್ಕೊಂಡು ಏನಂದೆ ಏನ್ಕಂದು ವಿಡಿಯೋ ಬಿಡ್ಬೇಕಾರೆ ಒಂದು ಹೆಣ್ಣು ಜೀವನ ಹಾಳಾಯ್ತು ಅಂತ ಗೊತ್ತಿದ್ದಿಲ್ಲೇನ? ವಿಡಿಯೋ ಬಿಟ್ಬಿಟ್ಟು ಬಂದ್ಬಿಟ್ಟು ಏನು ನಾಟ ಕೊಡಿತಾವಳೆ ನೋಡು. ಸುಧಾ, ಗೊತ್ತಿಲ್ಲದೆ ಏನು ಮಾತಾಡಕ್ ಹೋಗ್ಬೇಡ ಇಲ್ಲಿ. ಗೊತ್ತಿದ್ರೆ ಮಾತ್ರ ಮಾತಾಡ್ಬೇಕು, ಗೊತ್ತಿಲ್ಲ ಅಂದ್ರೆ ಸರಿಯಾಗಿ ಅಮ್ಮಿಕೊಂಡು ಕುತ್ಕೊಬೇಕು. ನನ್ಗೆ ಕೆಟ್ಟ ಬೊಗಳನ್ನ ಬಯಸ್ಕೊಂಬೇಡ. ಬೇಸ್ ಹೇಳಕತ್ತಾನೆ ಕೇಳು. ಮುಚ್ಕೊಂಡು ಸುಮ್ ಕುತ್ಕೊಳ್ಳಿ. ಏನೇನು ನಾಟಕ ಮಾಡ್ತೀನಿ ನನ್ನ ಹತ್ರ? ನಾನೇನು ವಿಡಿಯೋ ಬಿಟ್ಟಿಲ್ಲ ಕಣೆ. ವಿಡಿಯೋ ಬಿಟ್ಟು ಲೌಡಿ ಮುಂಡೆ ಯಾರು ಅನ್ನೋದು ನನಗೆ ಗೊತ್ತೈತಿ. ಕಣ್ಣು ಹಿಡಿತೀನಿ. ನಾನು ಮಾತ್ರ ಸುಮ್ಮನೆ ಬಿಡ ಅಂತ ಲೌಡಿ ಅಲ್ಲ ನಾನು. ಹೇಳು ಸುಮ್ಮನೆ ಬಿಡ ಅಂತವಳಲ್ಲ ಲಕ್ಷ್ಮಿ ನಾನು. ಈ ದರ್ಪ ದೌಲತ್ಕೇನು ಕಮ್ಮಿ ಇಲ್ಲ. ಹೋಗೆ ಸಾಯ್ತಾಳಂತಲ್ಲ, ಹೋಗು ನೇಹ, ಹೋಗಿ ಸಾಯೋಗೆ. ನಿನ್ನಂತ ಲೌಡಿ ಮುಂಡರ್ ಇದ್ರೇನು ಇಲ್ದ್ರೇನು ಹೋಗಿ ಸಾಯೋಗೆ. ನಿಮ್ಮ ಮಗ ನನಗೆ ಮೋಸ ಮಾಡ್ಬಿಟ್ಟ, ನಾನು ಬದುಕಿರಲ್ಲ. ಇವಳು ಈ ಮನವೇ ಬಿಡಲ್ಲ ಅಂತೇಳಿ ವಿಡಿಯೋ ಬಿಟ್ಬಿಟ್ಟು ನಾನು ಏನಾರು ಮಾಡ್ಕೊಂಡು ಸಾಯ್ತೀನಿ. ನನಗೆ ಯಾರು ಬೇಕಾಗಿಲ್ಲ, ನಾನೇ ಏನಾರು ಮಾಡ್ಕೊಂಡು ಸಾಯ್ತೀನಿ. ನಿಂತ್ಕೊ ನೇಹ. ನೀನು ಯಾವತ್ತಿದ್ರೂ ಈ ಅಚ್ಚಮ್ಮನ ಮನೆ ಸೊಸೆನೇ ಆಗ್ಬೇಕಾಗಿರೋದು. ನಿಂತ್ಕಳೆ, ನಾನು ಮಾಡಿಸ್ತೀನಿ. ನಿಂತ್ಕಳೆ ಮದ್ವೆನಾ, ಯೋಚನೆ ಮಾಡಬೇಡ. ಇದು ಯಾರು ವಿಡಿಯೋ ಬಿಟ್ಟಿರೋದು ನಾನು ತೋರಿಸ್ತೀನಿ. ನಿಂತ್ಕೊಳೆ. ಓಹೋ, ಇವಳು ದೊರೆನ ಮಗಳು. ಇಲ್ಲಾಂದ್ರೆ ದೊರೆ ಊರು ಸಾವುಕಾರ್ಗಿತ್ತಿ. ಹೇಳಿದ ತಕ್ಷಣ ಇಂಥ ಲೌಡಿನ ನಾನು ಮನೆ ಸೊಸೆ ಮಾಡ್ಕೊಂತೀನಿ. ಈ ಜನ್ಮದಲ್ಲೇ ಇನ್ಯಾವ ಜನ್ಮದಲ್ಲಿ ಇಂಥ ಲೌಡಿನ ನಾನು ಮನೆ ಸೊಸೆ ಮಾಡ್ಕೊಳಕ್ಕಿಲ್ಲ. ನೀನೇನು ಸೊಸೆ ಮಾಡ್ಕೊಂತೀನಿ ಮಾಡಿಸ್ತೀನಿ ಅಂತ ಅನ್ನೋದು? ನೀನೇ ನನ್ನ ತಂಗಿನ ಹೇಳಕ್ಕೆ ಬಂದಿಲ್ಲ. ಇಲ್ಲ ನನ್ನ ಗಂಡ ಬಂದ್ಬಿಟ್ಲಿ ಮಾಡಿಸ್ಬಿಡ್ತಾಳಂತೆ. ಯಾವುದೇ ಕಾರಣಕ್ಕೂ ಅವಳು ನಮ್ಮ ಮನೆ ಸೊಸೆ ಆಗಕ್ಕಿಲ್ಲ. ಅದೇನು ಮಾಡ್ಕೊಂತೀಯ ಮಾಡ್ಕೋಗು. ನೀನಲ್ವೇ ಡಾಕ್ಟ್ರಮ್ಮ ಮಾತಾಡ್ತಿರೋದು? ನಿನ್ನ ಡಾಕ್ಟ್ರು ಅಂತ ಹೇಳ್ತಿ ಮೆರೆತಿದ್ಯಲ್ಲ, ಅದು ಮಾತಾಡ್ತಿರೋದು ನಿನ್ಗೆ. ನಾನೇಕೆ ಬಿಡ್ಲೆ ಹುಡುಗಿ ವಿಡಿಯೋನ? ಬಿಟ್ಟಿರೋ ಲೌಡಿ ಮುಂಡರ್ ಯಾರು ಅನ್ನೋದು ನನಗೆ ಗೊತ್ತೈತಿ. ಅವ್ರನ್ನ ಯಾರು ಅಂತ ಕಂಡು ಹಿಡಿಸಿ ಸರಿಯಾಗಿ ಪದ್ದೆ ಮೇಲೆ ಒದೆಯದ ಲೌಡಿ ಮುಂಡರ್ ಸುಮ್ಮನೆ ಬಿಡುವಂತ ಹೆಣ್ಣಲ್ಲ ನಾನು. ಆ ಹುಡುಗಿನ ನಿಮ್ಮ ಮನೆ ಸೊಸೆ ಮಾಡೇ ಮಾಡ್ತೀನಿ. ಇದು ನಾನಾಗ್ತೀರಾ ಚಾಲೆಂಜ್ ನಿನ್ಗೆ. ಜಯಿಸ್ಕೊಳಕ್ಕಾದ್ರೆ ಜಯಿಸ್ಕ, ಇಲ್ಲ ಅಂದ್ರೆ ನಿನ್ನ ಮಗನ ಬಿಟ್ಕೊಡು ಅಷ್ಟೇ. ನೀನು ಸೇರಂದ್ರೆ ನಾನು ಸಭಾ ಸೇರ್ಕಣೆ. ಅದು ಹೆಂಗೆ ಮದುವೆ ಮಾಡ್ಕೊಟ್ಬಿಡ್ತೀನಿ ನಾನು ನೋಡ್ತೀನಿ ಈ ಕಣ್ಣಾಗ. ಡಾಕ್ಟ್ರಮ್ಮ, ನೀನು ಅಂದ್ರೆ ನಾನು ನಿಮ್ಮಪ್ಪ ತಿಳ್ಕಾದನ. ನನ್ನ ಬಂದೆ ಎದುರಾಡಕ್ಕೆ ಬರಬೇಡ ನೀನು. ನಿನ್ನ ಮಗಂಗ ಯಾವತ್ತಿದ್ರು ಆ ನೇಹನೇ ಎಂತಿ. ಇದನ್ನ ಯಾರ ಕೈಯಿಂದ ತಪ್ಸಕ್ಕಾಗಕ್ಕಿಲ್ಲ ನೋಡು. ಅದಂಗೆ ಮದುವೆ ಮಾಡ್ಕೊಂಡ್ಬಿಡ್ತಾರ? ನನ್ನ ಮಗ ಏನಾರು ಸೇರಿದ ನೋಡಿ ಬುಟ್ಟಿ ನೀನಾರವ ನಾನಂತ ಮಾಡ್ಕೊಳಕಿಲ್ಲ. ಅದು ಹೆಂಗೆ ಮಾಡ್ತೀನಿ ನಾನು ನೋಡ್ತೀನಿ. ಹೋಗಲೇ ಈಗಿನ ಕಾಲದಾಗ ಕಾನೂನು ಗೀನೂನು ಎಲ್ಲ ಗೊತ್ತೈತಿ. ಅದು ಹೆಂಗೆ ಮಾಡಿಸ್ಬೇಕನ್ನ ನನಗೂ ಗೊತ್ತೈತಿ. ನೇಹ ಯಾವತ್ತಿದ್ರು ನಿಮ್ಮ ಮನೆ ಸೊಸೆನೆ ಮಾಡಿಸ್ತೀನಿ ನೋಡು. ನಿನ್ನ ಮಗನಾಗ ನಿನ್ನ ಮಗನೇ ತಲೆ ಕಟ್ಕೊಂಬತ್ತಾನ. ನಾಳೆ ನಾಳಿದ್ರೊಳಗೆ ತಿಳ್ಕ ಇದ್ನ.
ಏ ಬುಡೆ ಡಾಕ್ಟ್ರಮ್ಮ, ಯಾವ ನಾಯಿಗಳು ಬಗ್ಳ್ಕೊಂಡ್ರೆ ಇಲ್ಲ ಯಾರನ್ನ ಬೂಲ ಕಾಳ ಬಿಡೋಕಿಲ್ಲ, ಹೆಂಗಾರು ಬಗ್ಳ್ಕೊಂಡ್ರೆ ಬಗ್ಳ್ಕೊಂತವ. ಏ ಸುಧಾ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ, ಅಂತೆಲ್ಲ ಹೊಡಿದ್ರೆ ನಮ್ಮ ಮನೆ ಒಳಗೆ ಕರ್ಕೊಂಬ ಕೂರ್ಸ್ಕೊಂಡು ನಮ್ಮ ಮನೆ ಉದ್ದಾರ ಆಯ್ತದೇನ. ನೋಡಿ ಬಟ್ಟೆ ಹೆಂಗೆ ಹಾಕೊಂಡವಳೆ, ಥೂ ಅಸಹ್ಯವಾಗಿ. ಬಸ್ರಿ ಅಂತೆ ಬಸ್ರಿ, 3 ತಿಂಗಳು ಅದೆಷ್ಟೆಷ್ಟು ಏನದ ಹತ್ರ ಹೋಗಾಗೋಳ. ನನ್ನ ಮಗನ ಹೆಸರು ಹೇಳಕ್ ಬರ್ತಾಳ. ಅದೇನು ಎಂತೆಂತವ್ರಿಗೆ ಡಾಕ್ಟರ್ ಕೆಲಸ ಸಿಗ್ತಾವ ನೋಡು. ನಿನ್ನಂತ ಮನೆ ಆಳ್ಮುಂಡಾಗ ಡಾಕ್ಟರ್ ಕೆಲಸ ಸಿಕ್ಕೈತಲ್ಲ. ಒಂದ್ ಹೆಣ್ಮಕ್ಳಿಗೆ ಒಂದಿಷ್ಟು ಗೌರವ ಕೊಡ್ತಾ ಇದ್ದವಾಗ ಡಾಕ್ಟರ್ ಅಂತ. ಥೂ, ನಿನ್ ಜನ್ಮಕ್ಕ ನೀನು ಉದ್ದಾರ ಆಗಲ್ವೇ ಡಾಕ್ಟ್ರಮ್ಮ. ನಿನ್ನ ಡಾಕ್ಟರ್ ಅನ್ನಕ್ಕೂ ನಾಚಿಕೆ ಆಗುತ್ತಾ ನೋಡು. ಅರ್ಚನ ನೋಡಿ, ನೀನು ಉದ್ದಾರ ಆಗಕ್ಕಿಲ್ಲ. ಏಯ್ ದೊಡ್ಡವರು ಚಿಕ್ಕರು ಅಂತ ಮರ್ಯಾದೆ ಕೊಡೆ, ಇದೇನು ಹಿಂಗೆ ಮಾತಾಡ್ತೀಯಾ? ನೀನಂತ ಲೌಡಿರ್ಗೆ ಮರ್ಯಾದೆ ಕೊಡೋದೇ ಹೆಚ್ಚು, ಅದ್ರಾಗ ದೊಡ್ಡವರು ಚಿಕ್ಕರು ಅಂತ ಬೇರೆ ಮರ್ಯಾದೆ ಕೊಡ್ಬೇಕಂತೆ. ಹೋಗು. ನಾನು ಸಾವುಕಾರ ಹೊಲ್ದಾಗ ನಿಂತಿರೋದು, ನೀನೇ ಬಂದಿಲ್ಲ ನಿಂತಿರೋದು. ಹೋಗೆ ನೀನು. ಅಯ್ಯೋ ಹೋಗ್ತೀನಿ ಕುಂದ್ರು. ಆ ಹುಡುಗಿ ಜೀವನ ಫಸ್ಟ್ ಕಾಪಾಡ್ತೀನಿ, ಆಮ್ಯಾಗ ನಿನ್ನ ಮಗನ್ಗೆ ಅದು ಹೆಂಗ್ ಮದುವೆ ಮಾಡ್ಬೇಕಲ್ಲ ನನಗೆ ಗೊತ್ತೈತಿ, ಮಾಡ್ಸಿರ್ತೀನಿ. ಇಲ್ಲ ಈ ಮುಂಡೆಗೆ ಎಷ್ಟು ಸೊಕ್ಕೈತಿ ಹೇಳಿ, ಹೆಂಗೆ ಹೋಯ್ತಾಳ? ಬಿರ್ಸಾಗಿ. ಭಾರಿ ಅವಳೆ ಈ ಮಂಗಿ ಮಗಳು. ಸಾವುಕಾರ ಮನೆ ಸೊಸೆ ಆಗೋಳೆ ಗೊತ್ತಿಲ್ದಂಗಿರುತ್ತಾ. ಇನ್ನು ಅಹಂಕಾರ ಹಮ್ಮು ಎಲ್ಲ ಜಾಸ್ತಿನೇ ಬಂದಿರುತ್ತೆ ಬಿಡು ಅರ್ಚನಮ್ಮ. ಸುಧಾ, ನಮ್ಮ ಮನೆಯಾಗ ನೇಹ ಸೊಸೆಯಾಗಿ ಬರಬಾರ್ದು. ಯಾವ್ದಾರು ಹುಡುಗಿ ನೋಡಿ 2 ದಿನದಾಗ ಮದುವೆ ಮಾಡ್ಬಿಡ್ತೀನಿ, ನೋಡ್ಬಿಡು ತಗ. ಡಾಕ್ಟ್ರಮ್ಮ ನೀನು ಯಾಕೆ ತಲೆ ಕೆಡ್ಸ್ಕೊಂತಿ? ನಮ್ಮ ಸಿಂಗಾರಮ್ಮ ಇಲ್ಲ, ನಮ್ಮ ಸಿಂಗಾರಮ್ಮರ ಅಣ್ಣನ ಮಗಳು ರುಕ್ಮಿಣಿ ಅವಳಲ್ಲ, ರುಕ್ಮಿಣಿನ ಕರ್ಕೊಂಬಂದು ಮದುವೆ ಮಾಡ್ಬಿಡು, ಒಳ್ಳೇದಾಗ್ಬಿಡುತ್ತಲ್ಲ. ಹೌದಲ್ಲ, ರುಕ್ಮಿಣಿ ಇರೋದನ್ನ ಮರ್ತ್ಕೊಂಡೇ ಬಿಟ್ಟಿನಿ. ಕೇಳ್ತೀನಿ ತಗ, ರುಕ್ಮಿಣಿನೇ ಮಾಡ್ಕೊಂಡ್ರೆ ಆಯಿತು, ಸುಮ್ಕತಗ. ಹೂಕಂಡು ಡಾಕ್ಟ್ರಮ್ಮ, ಹೆಂಗಿದ್ರು ವರ್ಷಯಾಗ ಸಾವುಕಾರುಗ ನೀನು ನಾದ್ನಿ ಐತಿ. ನಾದ್ನಿ ಅಂದ್ರೆ ನಾದ್ನಿನ ಏನಂತಾರ, ತಮ್ಮನ ಹೆಂಡತಿ ಐತಿ ವರ್ಷಯಾಗ. ಬಿಡು, ಆರಾಮಾಗಿ ಅವರ ತಂಗಿ ಮಗಳನ್ನ ಮಾಡ್ಕೊಬೋದಲ್ಲ ನೀನು. ಹೂ ಕಣಿಸೋದ ಒಳ್ಳೆ ಕೆಲಸನೇ ಮಾಡಿದೆ ನೋಡು. ಮಾಡ್ಕೊಂತೀನಿ. ಓಹೋ ಮುಂಡೇರ, ನಿಮ್ಗೆ ಅವಳು ಬೇಕಾ ರುಕ್ಮಿಣಿ? ಮಾಡ್ತೀನಿ ರೀ. ಈ ನಿಮ್ಮ ಮನೆ ಸೊಸೆ ಯಾವತ್ತಿದ್ರು ನೇಹನೇ ಆಗೋದು. ಮಾಡ್ಸೋದೆ ಅದು ಹೆಂಗೆ ಮಾಡ್ಸೋದು ನನಗೂ ಗೊತ್ತೈತೆ ಬರ್ರಿ. ಈ ಲಕ್ಷ್ಮಿ ಅಕ್ಕ ಇಷ್ಟನೇ ಮಾಡ್ಬಿಟ್ಲು, ನಾನು ಮಾತ್ರ ಬದುಕಲ್ಲ. ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ, ನಾನು ಬದುಕಲ್ಲ. ಈ ಲಕ್ಷ್ಮಿ ಅಕ್ಕ ಮಾಡಿದ್ಕೆ ನಾನು ಏನಾರು ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅನ್ಕೊಂಡೆ. ಈ ಕೆರೆಗೆ ಬಿದ್ದು ಸತ್ತೋಯ್ತೀನಿ, ನಾನು ಮಾತ್ರ ಬದುಕಲ್ಲ. ಅಯ್ಯೋ ಈ ಹುಡುಗಿ ಅಂತ ಕೆಲಸ ಮಾಡ್ಕೊಂಡ್ಬಿಡ್ತು. ಅಯ್ಯೋ, ಈ ಕೆರೆಗೆ ಮೊಸಳೆ ಬೇರೆ ಐತೆ, ಬಿದ್ದುಬಿಟ್ಲ. ನನ್ನಂತಳು ಯಾವತ್ತು ಬದುಕಿರ್ಬಾರ್ದು. ನೇಹ ಇಲ್ಲಿ ಮೊಸಳೆ ಬೇರೆ ಐತೆ ಕಡೆ. ಅಯ್ಯೋ, ಈ ಕೆರೆ ಒಳಗೆ ಹೋಗ್ಬಿಟ್ಟಿದ್ದಿಲ್ಲ ನೀನು. ಅಯ್ಯೋ ನೀರೊಳಗೆ ಮುಳಿಕಂದೇ ಬಿಟ್ಲಲ್ಲ ಈ ನಮ್ಮ ತಾಯಿ. ಫಸ್ಟ್ ಕಾಪಾಡು ಮೈರವ. ಎಲ್ಲಪ್ಪ ಇದ್ಲು, ಸಿಗ್ತಾನೆ ಇಲ್ಲ ಇವಳು. ನನಗೆ ಬೇರೆ ಈ ಮೊಸಳೆ ಬೇರೆ ಭಯ. ಎತ್ತಾಗೈತೋ ಏನೋ, ಫಸ್ಟ್ ಇವಳನ್ನ ಎತ್ಕೊಂಡು ಈಚ್ಕೊಬಿಡ್ಬೇಕು. ಅಯ್ಯೋ ಇದೇನು ಲಕ್ಷ್ಮಿ ಅಮ್ಮ ನೀರೊಳಗೆ ಬಿದ್ಬಿಟ್ಲು. ಅಯ್ಯೋ ಮೊಸಳೆ ಇರೋ ಬಾವಿ ಒಳಗೆ ನೀರು ಕೆರೆ ಒಳಗೆ ಬಿದ್ಬಿಟ್ಲಲ್ಲ, ಏನೈತಿ ಈಗ? ಅಯ್ಯೋ ಮುಳುಗೆ ಹೋಗ್ಬಿಟ್ಲಪ್ಪ ಇವಳು. ಅಯ್ಯೋ ಇದೇನಪ್ಪ, ಆ ಹುಡುಗಿ ನೇಹ ತಾನೆ, ಅವಳನ್ನ ಹೇಳ್ಕೊಂಬತ್ತಾಳೆ. ಈ ಹುಡುಗಿ ಯಾಕೆ ನೀರೊಳಗೆ ಬಿಸಾಯಕ್ಕೆ ಹೋಗೈತಿ? ಅಯ್ಯಯ್ಯೋ ಲಕ್ಷ್ಮಿ ಅಮ್ಮ ಓಡ್ಬಾ ಮೊಸಳೆ ಬಂದಿರ್ಬಿಡೋದು ಬಾರೇ. ಇವಳನ್ನ ಕೆರೆಯಿಂದ ಮೇಕೆತ್ಕೊಂಬರಸಲಿ ನನ್ನ ಜೀವನೇ ಹೋಗ್ಬಿಡ್ತು. ಲಕ್ಷ್ಮಿ ಅಮ್ಮ ಮೊಸಳೆ ಇರಕೆರೆ ಅಲ್ಲೇ ಮುಗಿಸಿ ಎಲ್ಲ ಇತ್ತ ಕೆಳ್ಕಮ್ಮ. ಅಯ್ಯೋ ಏನೋ ಮೊಸಳೆ ಬಂದ್ಬಿಡೋದು. ಬಂದೆ ಕಣ್ ಬರಾಯ. ನೇಹ ಕಣ್ಬಿಡೆ. ಅಲ್ಲ ಕಣ್ ಲಕ್ಷ್ಮಿ ಅಮ್ಮ, ಈ ಹುಡುಗಿ ಸಾಯುವಂತದ್ದು ಏನಾಗಿತ್ತು? ಎದಕ್ಕೆ ಹಿಂಗ್ ಸಾಯುತ್ತ ಬಂದಾಳ? ಅಯ್ಯೋ ಮುದಿಯ, ಅದೊಂದು ದೊಡ್ಡ ಕತೆ ಕಣ್ ಮುದಿಯೋ. ನಾನು ಈ ವಿಡಿಯೋನ ಮಾಡಿ ಇಟ್ಕೊಂಡಿದ್ನ. ಜಯಮ್ಮಂಗ ಮತ್ತೆ ದುರ್ಗಿಗೆ ಇಬ್ರಿಗೆ ಕಳ್ಸಿದ್ದು ಕಣ. ಯಾರು ಬಿಟ್ಟವ್ರ ನನ್ನ ಹೆಸರು ಹೇಳಿ ಅಂತ ಗೊತ್ತಿಲ್ಲ. ಅದಕ್ಕೆ ಈ ಹುಡುಗಿ ನಾನೇ ಬಿಟ್ಟಿನಿ ಅಂತೇಳಿ ಹೋಗಿ ಕೆರೆಗೆ ಹರ್ಕೊಂಡು 3 ತಿಂಗಳು ಬಸ್ರಿ ಬೇರೆ ಕಣ. ಸಾಯಕ್ ಹೋಗಾಳ ಇವಳುವೆ. ಕಂಟಿ ವಿಡಿಯೋನುವೆ ಎಲ್ಲ ಫೋನ್ಗೂ ಬಿಟ್ಬಿಟ್ಟವ್ರೆ ಯಾರೋ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಎಲ್ಲ. ಇದೆಲ್ಲ ಹಿಂಗೆ ಹೇಳಕತ್ತಿ, ಯಾರ ಮಾಡಿದವ್ರು ಹಿಂಗ? ಅಯ್ಯೋ ನಿಂದೊಳ್ಳೆ ಕತೆ ಆಯ್ತು ತಗ. ಎದಕ್ಕೆ ನಾನು ಉಳಿಸ್ದೆ? ಎದಕ್ಕೆ ಉಳಿಸ್ದೆ ನನ್ನ ನೀನು? ಎದಕ್ಕೆ ಇಲ್ಲಿಂದ ಏತದೆ ನನ್ನ? ಏನಾದ್ರು ಮಾಡ್ಕೊಂಡು ಹೋಯ್ತಿದ್ದಲ್ಲ, ಎದಕ್ಕೆ ಐತದೆ ನೀನು? ನೇಹ ನಾನು ಹೇಳದ್ ಕೇಳು ನೇಹ. ಸತ್ರ ಒಂದೇ ಸಾವಲ್ಲ ಕಡೆ. ನಿನ್ ಮಗುಗೋಸ್ಕರನಾರು ಬದುಕೆ ನೀನು. ನಿನ್ ಹೊಟ್ಟೆಲೊಂದು ಮಗು ಐತಿ ಕಡೆ. ನೀ ಸತ್ತೋಗ್ಬಿಟ್ರೆ ಅದು ಇನ್ನ ಕೂಸು ಕಡೆ. ಕಣ್ ಬಿಡ್ತಿಲ್ಲ ಏನಿಲ್ಲ. ತಂದೆ ತಾಯಿ ಅಂತ ಅದಕ್ಕೂ ಇರಕ್ಕಿಲ್ಲೇನ. ಮಾಡ್ಕೊಂಬೇಡ ಕಡೆ ಇಂತ ಕೆಲ್ಸವ. ನನಗೂ ನನ್ನ ಮಗು ಬೇಕು ಅಂತ ಆಸೆ ಐತೆ, ಆದ್ರೆ ನೀನು ಬಿಟ್ಟಿರೋ ಒಂದು ವಿಡಿಯೋಗೆ ಯಾರು ಸೇರ್ಸ್ಕೊಂತಾರೆ ಹೇಳು? ನನ್ನ ಇಂಥ ಕೆಲಸ ಮಾಡ್ಬಿಟ್ಟಲ್ಲ ನನಗೆ ನೀನು. ನೇಹ ನಿನ್ನ ಕಂಟಿ ಮನೆಗೆ ಸೇರ್ಸೋ ಜವಾಬ್ದಾರಿ ನಂದು. ಇತ್ತವ ಮಾಸ್ಕಿಸ್ಲೆ ಬಂದ್ಬಿಟ್ಟದು. ಬಾರೆ ಈ ಕಡೆಗೆ ಬಾರೆ. ನಿಜವಾಗ್ಲೂ ನೀನು ನನ್ನ ಕಂಟಿ ಮನೆಗೆ ಸೇರಿಸ್ತೀಯಾ? ನಿಜ ಸೇರಿಸ್ತೀನಿ ನೇಹ. ಫಸ್ಟ್ ನನ್ನ ಮೇಲೆ ನಂಬಿಕೆ ಇಡೆ. ನಾನು ಯಾರಿಗೂ ದ್ರೋಹ ಬಗ್ದಿಲ್ಲ ಕಡೆ. ನಾನು ಯಾವ ಹೆಣ್ಮಕ್ಳಿಗೂ ದ್ರೋಹ ಬಗ್ಗೆ ಹೇಳಲ್ಲ. ಇದರಿಂದ ಏನೋ ಮರ್ಮ ಐತಿ, ನಿನಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಅರ್ಥ ಮಾಡ್ಕಳೆ. ಅಕ್ಕಯ್ಯ, ನಮ್ಮ ಬತ್ತವನಿ ನನ್ನ ಮಗುಗೋಸ್ಕರ ಯಾವತ್ತು ಮೋಸ ಮಾಡಬೇಡ ಕಣಕ್ಕಯ್ಯ.
ಇಲ್ಲ ನೇಹ, ನಾನು ಯಾವತ್ತೂ ಮೋಸ ಮಾಡಕ್ಕಿಲ್ಲ. ಬಾ ಬೇಕಾರ ಬಾ ನೀನು. ನೋಡಿದ್ರಲ್ಲ ವೀಕ್ಷಕರೇ, ನೇಹನ ಹೆಂಗೋ ಕಾಪಾಡೀನಿ. ಆ ಕಂಟಿನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ, ಅವಳನ್ನ ಅವ್ರ ಅಮ್ಮನ. ಹೆಂಗಿದ್ರು ನೇಹ ಅವ್ರ ಮನೆ ಸೊಸೆ ಆಗ್ಲೇಬೇಕು, ಮಾಡೇ ಮಾಡ್ತೀನಿ. ಇದು ನನ್ನ ಶಪಥ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.